ನಿಂತ್ಕೊಳ್ಳೆ. ಏನು? ನಿನ್ ಮಿಟ್ಟಕ್ಲಾಡಿ ಆಟಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿದ್ರೆ ನಿಂಗೂ ಒಳ್ಳೇದು, ನಂಗೂ ಒಳ್ಳೇದು. ಹಲೋ, ಏನೋ ತುಂಬಾ ಲೂಸ್ ಟಾಕ್ ಬರ್ತಿದೆ. ಸರಿಯಾಗಿ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ಎರಡೆರಡು ಭಾಷೆಲಿ ಉಗಿಸ್ಕೊಂತೀಯ. ನೀನ್ ಯಾರೇ ನಂಗುಗ್ಯಕ್ಕೆ? ಇಬ್ರ ಮಧ್ಯೆ ಬಂದು ಚಮಚ ಅಲ್ಲಾಡ್ಸಿದ್ಯಲ್ಲ, ಯಾರು ನೀನು? ನನ್ನ ಇಂಟ್ರೊಡಕ್ಷನ್ ತಗೊಂಡು ಏನ್ ಮಾಡ್ತೀಯಾ? ಮಾತಾಡ್ಸಕ್ ಬಂದಿದ್ ನೀನು, ಸೊ ನೀನ್ ಯಾರು ಹೇಳು? ನನ್ ಯಾರು ಅಂತ ನಿಂಗೆ ಚೆನ್ನಾಗಿ ಗೊತ್ತಿರ್ಬೇಕು ಅಲ್ವಾ? ಗೊತ್ತಿದ್ರು ಕೇಳ್ತಿದ್ಯಾ? ಐ ನೋ. ಸಿ, ನನ್ ಆದಿತ್ಯ ಮಾಮನ ವಿಚಾರಕ್ಕೇನಾದ್ರೂ ಎಂಟ್ರಿ ಕೊಟ್ಟಿಯೋ ಚೆನ್ನಾಗಿರಲ್ಲ. ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಆದಿತ್ಯ ಮಾವ ಯಾಕೆ ನಗ್ತಾ ಇದ್ಯಾ? ನಾನೇನು ಜೋಕ್ ಹೇಳ್ತಿದ್ದೀನ? ಅದ್ಯಾರಮ್ಮ ನೀನು ಆದಿತ್ಯ ಮಾವ? ನಾನು ಯಾಕೆ ಅವನ ಹಿಂದೆ ಬೀಳಲಿ? ಏಯ್, ನನ್ನೇನು ಬಚ್ಚ ಅನ್ಕೊಂಡಿದ್ಯಾ? ನೀ ನನ್ನ ಆದಿತ್ಯ ಮಾಮನ ಬುಟ್ಟಿಗೆ ಹಾಕೊಳಕ್ ಬಂದಿರೋ ಹುಡುಗಿ ಅಂತ ನಂಗೆ ಚೆನ್ನಾಗಿ ಗೊತ್ತಾಗಿದೆ. ಏಯ್, ನಗ್ಬೇಡ. ಒಳ್ಳೆ ಆಸ್ತಿ ಇದೆ, ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ಕೂತ್ಕೊಂಡು ತಿಂದ್ರೆ ಆರಾಮಾಗಿ ಜೀವನ ಕಳಿಬಹುದು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಅಲ್ವಾ? ಆದ್ರೆ ಒಂದ್ ನೆನ್ಪಿಟ್ಕೋ, ಆದಿತ್ಯ ಮಾವ ನನ್ನವನು, ನನ್ಗೋಸ್ಕರ ಹುಟ್ಟು ಬಂದಿದ್ದಾನೆ. ನಂದು ಒಂದು ಜನ್ಮ ಜನ್ಮಾಂತರದ ಸಂಬಂಧ. ನಮ್ಮನ್ನೇನಾದ್ರೂ ದೂರ ಮಾಡಕ್ ಟ್ರೈ ಮಾಡಿದ್ಯೋ ನಾನು ಏನ್ ಮಾಡಕ್ಕೂ ಹೇಸಲ್ಲ. ಅವನು ಆದಿತ್ಯನಾ? ನಿನಗೋಸ್ಕರ ಹುಟ್ಟಿ ಬಂದಿದ್ದಾನಾ? ನಿಮ್ಮಿಬ್ರದ್ದು ಜನ್ಮ ಜನ್ಮಾಂತರ ಸಂಬಂಧನಾ? ಹೇ, ಯು ನೋ ವಾಟ್, ನಾನು ಅವನ ಹಿಂದೆ ಬೀಳೋದ? ನಿನ್ ಕಲ್ಪನೆಗೆ ನಗ್ದೆ ಇನ್ನೇನು ಮಾಡಬೇಕು? ಹಾ, ನಿಜ ಅಂದ್ರೆ ಅವನಿಗೆ ಆದಿತ್ಯನ ಹೆಸರೇ ಮ್ಯಾಚ್ ಆಗ್ತಿಲ್ಲ. ಇನ್ನು ಅವನು ನನಗೆ ಮ್ಯಾಚ್ ಆಗ್ತಾನಾ? ನಿಮ್ಮ ಆದಿತ್ಯ ಮಾವನ ನೀನೇ ನನಗೆ ಫ್ರೀಯಾಗಿ ಕೊಟ್ಟರು ಬೇಡ ಅಮ್ಮ. ನೀನೇ ಅವನನ್ನು ಇಟ್ಕೋ. ಸಾರಿ 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 ಕಟ್ಕೋ. ನೀನೇ ಕಂಕ್ಳಲ್ಲಿ ಕಟ್ಕೊಂಡು ಊರು ತುಂಬ ಮೆರವಣಿಗೆ ಹೋಗು. ಒಂದು ಪೀಡೆ ತೊಲಕ್ತು ಅಂತ ಖುಷಿ ಪಡ್ತೀನಿ. ನಿಂಗೂ ಆದಿತ್ಯ ಮಾವಂಗೂ ಏನು ಲಿಂಕ್ ಇಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಪೀಡೆ ಗೀಡೆ ಅಂತ ಹೇಳೋದೆಲ್ಲ ಇಟ್ಕೋಬೇಡ. ಅವನ ಪರವಾಗಿ ನಾನೇ ನಿನ್ ಕ್ಲಾಸ್ ತಗೋಬೇಕಾಗುತ್ತೆ. ಹಲೋ ಪ್ಲೀಸ್, ನಿನ್ನ ಹತ್ರ ಮಾತಾಡಕ್ಕೆ ನನಗೆ ಟೈಮೂ ಇಲ್ಲ, ಪೇಷನ್ಸು ಇಲ್ಲ. ನಿನ್ನ ಆದಿತ್ಯ ಮಾವ ನಂಗೆ ಯಾವ ಜನ್ಮದಲ್ಲೂ ಬೇಡ. ಜಸ್ಟ್ ಗೆಟ್ ಲಾಸ್ಟ್. ಯು ಗೆಟ್ ಲಾಸ್ಟ್. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್